ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಈಗಾಗಲೇ ಮಾತಾಡಿದ್ದಾರೆ. ನಮಗೇನು ದಾಖಲೆಗಳು ಕೊಟ್ಟಿಲ್ಲ. ಅವ್ರ ದಾಖಲೆಗಳೆಲ್ಲ ಹೇಳಿದ್ದಾರೆ. ಅವ್ರಿಗೆ ಯಾಕೆ ಬಂತು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ. ನನಗೂ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಪೇಜಲ್ಲಿ ಬಂದ್ಬಿಟ್ಟಿತ್ತು. ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ, ರವಿಕುಮಾರು ಈ ಥರದವರು ಆಪಾದನೆಯನ್ನು ಮಾಡಿದ್ದಾರೆ. ಈ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ. ಬರೀ ಅವರಲ್ಲ, ನಮ್ಮವರು ಸ್ವಲ್ಪ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಯಾರಿದ್ದಾರೆ ಅಂತ. ಈ ಅಸೆಂಬ್ಲಿಯಲ್ಲೇ ನಾವು ನೋಡಿದ್ದೀರಿ. ಅಲ್ಲಿ ದಾಖಲೆ ಹುಡುಕಿದ್ದಾರೆ. ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟಾಗಿ ನಾವು ಕೇಳೋ ಅಂಥದ್ದು, ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ. ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದ್ದಾರೆ. 52ನೇ ಇಸ್ವಿಯಿಂದ ಇದು ಟ್ರಾನ್ಸಾಕ್ಷನ್ ಆಗಿದೆ. ಇದರಲ್ಲಿ ಆಪಾದನೆ ಬರ್ತಾ ಇರೋವಂಥದ್ದು ಒಂದು ಸರ್ವೆ ನಂಬರ್ 47, ಅದರಲ್ಲಿ ಇದು ಸ್ಮಶಾನ ಅಂತ ಇದೆ ಪಾಣಿನಲ್ಲಿ. ಸರ್ವೆ ನಂಬರ್ 47ರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದಿದೆ. ಎರಡನೇದು ಸರ್ವೆ ನಂಬರ್ 46ರಲ್ಲಿ 26 ಎಕರೆ, ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು. ಎರಡು ಸರ್ವೆ ನಂಬರಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತೇಳಿ ಬಂದಿರೋ ಅಂಥದ್ದು ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು. ಯಾವಾಗ ರೆಗ್ಯುಲರ್ ಪಾಣಿ, ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ, ಆವಾಗ ಇಲ್ಲಿ ತಿದ್ದುಪಡಿಯಾಗಿದೆ. ಕಂಪ್ಯೂಟರೈಸ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನು ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ. ಹಿಂದೆ ಇದು ಒಂದು ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ, ಒಂದು ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ. ಇಲ್ಲಿ ಭಾಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋವಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಅದಕ್ಕೆ ಮೂಲತಃ ಏನಿದು, ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ರೆ ಹೇಗೆ ಬದಲಾವಣೆ. ಮತ್ತು ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ. ಅದಕ್ಕೂ ತಾವು ಕೂಡ ಇದನ್ನು ಚರ್ಚೆ ಅಲ್ಲ, ತನಿಖೆಗೆ ಸಿದ್ಧ ಅಂತಲೂ ಹೇಳಿದ್ದಾರೆ. ಯಾರು ಬಂದು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡಲಿ, ತನಿಖೆ ಮಾಡಲಿ. ಈಗ ಒಬ್ಬ ಜವಾಬ್ದಾರಿ ಇರುವಂಥ ಸಚಿವರವರು, ಅದರಿಂದ ಒಂದು ತನಿಖೆ ಮಾಡಿ ಕ್ಲೀನ್ ಆಗೋಗ್ತೈತೆ, ಕ್ಲೀನ್ ಚಿಟ್ ಬರುತ್ತೆ. ತಪ್ಪಿದ್ರೆ ತಪ್ಪು ಅಂತ ಆಗ್ತೈತೆ, ಸರಿ ಇದ್ರೆ ಸರಿ ಅಂತ ಆಗ್ತೈತೆ. ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ಕೃಷ್ಣ ಅವರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನು ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು, ಅಲ್ಲಿಗೆ ಸತ್ಯಾಸತ್ಯ ಹಾಲು ಬರ್ತತೆ, ನೀರಾಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನು ಅವರು ತನಿಖೆಗೆ ಒಪ್ಪಿಸ್ತಾರೆ. ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ, ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ, ಅವರು ಭಾಳ ಸರಿ ಇರಲ್ಲ ಅದೆಲ್ಲ. ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ. ಅದ್ರ ಬದಲು ಬೇಡ, ಮೀಡಿಯಾದವರು ನಾವು ಯಾರು ಬರೋದು ಬೇಡ. ನಾವ್ಯಾಕೆ ಹೋಗ್ಬೇಕಲ್ವಾ? ನಾವು ಹಂಗಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ನಾವೇನೋ ಬರ್ಬೇಕಂದ್ರೆ ನೀವು ಬರ್ಬೇಕು ನಮ್ಮ ಜೊತೆ, ಅಲ್ಲ ನೀವು ಬರ್ಬೇಕು ನಮ್ಮ ಜೊತೆ, ನಾವು ಹೋಗ್ಬೇಕು ಅಂತಂದ್ರೆ. ಅದಕ್ಕೆ ನೀವು ಬರೋದು ಬೇಡ, ನಾವು ಹೋಗೋದು ಬೇಡ. ತನಿಖೆ ಮಾಡಿ. ಉಪಾಧ್ಯಕ್ಷರೇ, ಅವರು ಹೇಳಿದ್ದು, ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಸರಿ ಇದೆ. ಒಂದೇ ತಮಗೆ ಸ್ಪಷ್ಟೀಕರಣ ಅಷ್ಟೇ. ಕೆರೆ ಸರ್ವೆ ನಂಬರ್ 48ರಲ್ಲಿ ಕೆರೆ ಇದೆ. ಕೆರೆ ನಾವೇ ಹೂಳೆತ್ತಿ ನಾವೇ ಕೆರೆ ಸಂರಕ್ಷಣೆ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದೇವೆ. ಯಾಕಂದರೆ ನಮಗೂ ಕೆರೆ ಬೇಕು. ಆ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ. ದೋ ನಮಗೆ ಕ್ರಯದಲ್ಲಿ ಬಂದಿದ್ರೂ ಕೂಡ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ದಟ್ ಈಗ ಆರೋಪ ಬಂದಿರೋದೇನೋ ಕೆರೆ ನಿಮ್ಮ ಹೆಸರಲ್ಲಿ ಇದೆಯಾ ಹಾಗಾದ್ರೆ ಪಾಣಿನಲ್ಲಿ? ಇಲ್ಲ ಹೇಳ್ತೀನಿ ಕೇಳಿಸ್ಕೊಂಬಿಡಿ. ಸರಿ, ಆರೋಪ ಬಂದಿದ್ದೇನು ಹೇಳ್ತೀನಿ. ಅಲ್ಲ, ಒಂದ್ ನಿಮಿಷ, ಅವ್ರು ಹೇಳಿದಕ್ಕೆ ಹೇಳ್ಬಿಡ್ತೇನೆ. ನೀವು ಹೇಳಿದಕ್ಕೂ ಒಪ್ತೀನಿ ನಾನು ಯಾವುದಕ್ಕೂ. ನೀವೇನು ನಾಯಕರು ಹೇಳಿದ್ದಾರೆ, ನಾನು ಅಗ್ರೀಡ್. ಅದು ಹೇಳೋದಕ್ಕೆ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ. 40 ಸರ್ವೆ ರಾಮನ್ ಲೆಕ್ಕ ಯಾವುದು, ಕೃಷ್ಣನ್ ಲೆಕ್ಕ ಯಾವುದು ಅಂತ ಬೇಕಷ್ಟೇ. ಅದು ನಿನ್ನ ಹತ್ರ ಮಾತ್ರಪ್ಪ, ನಮ್ಮ ಹತ್ರ ಇಲ್ಲ, ಒಂದೇ ಲೆಕ್ಕ. ಸರ್ವೆ ನಂಬರ್ 48ರಲ್ಲಿ ಕೆರೆ ಇದೆ, ಕೆರೆ ಸಂರಕ್ಷಿತವಾಗಿದೆ, ಕೆರೆಯಲ್ಲಿ ನೀರು ಕೂಡ ಇದೆ.
ಸೊ 2 ಕೆರೆಗಳಿದಾವೆ ನಮ್ಮ ಜಮೀನಲ್ಲಿ. ನಾನೇ ಹೇಳ್ತಾ ಇದ್ದೇನೆ, 2 ಕೆರೆಗಳು 1 ಇಂಚು ಕೂಡ ಹೆಚ್ಚು ಕಮ್ಮಿ ಆಗದಾಗೆ ನಾವು ಆ ಕಾಲದಿಂದನೂ ಇತ್ತೀಚೆಗೆ ಕೂಡ ಹೂಳೆತ್ತಿ ಕೆರೆ ಆಳನೂ ಕೂಡ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನೀರು ಇದ್ರೆ ನಮಗೆ ನಾವೆಲ್ಲ ಡ್ರೈ ಲ್ಯಾಂಡಲ್ಲಿ ಇರುವಂಥವ್ರು ಅಧ್ಯಕ್ಷರೇ. ಇದು 47 ಬಂದಾಗ ಏನಂದ್ರೆ ಅದು ಕೆರೆಗಿಂತ ಮೇಲೆ ಇದೆ, ಕಲ್ಲುಗುಟ್ಟಗಳು ಇರುವಂತಹದ್ದು. ಅದೇನಾಗಿದೆ, ಅದು ಇದೆ ಕೆರೆ. ಈ ಕೋಡಿ ಪಕ್ಕದಲ್ಲಿ 1 ಎಕರೆ ಸ್ಮಶಾನ ಅಂತ ಬರೀ ಪ್ರತಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು ಆಕಾರ ಬಂದಲ್ಲಿ ಇಲ್ಲ, ಟಿಪ್ಪಣಿಯಲ್ಲಿ ಇಲ್ಲ, RTCಯಲ್ಲೂ ಇಲ್ಲ. ಪ್ರತಿ ಪುಸ್ತಕ ಅಂತ ಒಂದು ಇರುತ್ತೆ. ಆ ಪ್ರತಿ ಪುಸ್ತಕದಲ್ಲಿ 64ನೇ ಇಸ್ವಿಯಲ್ಲಿ ಮಾತ್ರ 1 ಎಕರೆ ಸ್ಮಶಾನ ಅಂತ ಬರೆದಿದ್ದಾರೆ. ಸದ್ಯ ಈಗ ಸ್ಮಶಾನಕ್ಕೆ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ತೀವಿ. ಅದು ಏನು ಈಗ ಅದಕ್ಕೆ ಏನು 1 ಎಕರೆ ನಮ್ಗೆ ಯಾವ ಲೆಕ್ಕ ಅಲ್ಲಿ, ಅದು ಎಲ್ಲಿ ರಿಮೋಟ್ ಅಲ್ಲಿ ಇರೋದು ಅಂತ ಅದು ಅಧ್ಯಕ್ಷರೇ. ಅದಕ್ಕೆ ಏನು ಅಷ್ಟು ಇಷ್ಟು ಅಂತೇಳಿ ಅಯ್ಯೋ ಈಗ ಒಳ್ಳೆ ಕತೆ ನಮ್ಗೆ ಅದರಿಂದ. ಆಮೇಲೆ ಈಗ 48 ಕೆರೆ ಪಕ್ಕದಲ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು, ಅದರಲ್ಲಿ 20 ಎಕರೆ ಇದೆ, ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. RTCಯಲ್ಲಿ ಕೆರೆ ಅಂತ 1 ವರ್ಷ ಬರೆದಿದ್ದಾರೆ. 1 ವರ್ಷ ಏನು ಕೇಳಿಸ್ಕೊಳ್ಳಿ ದಯವಿಟ್ಟು, ಈ ಯಾವುದು ಆರೋಪ ಬರ್ತಾ ಇದೆಯಲ್ಲ ಆ ಸರ್ವೆ ನಂಬರು 1 ವರ್ಷದಲ್ಲಿ ಕೆರೆ ಅಂತ RTCಯಲ್ಲಿ ಬರೆದಿದ್ದಾರೆ. ಆದರೆ ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಅದು ಕಲ್ಲುಗುಟ್ಟ ಅಂತ. ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಕಲ್ಲುಗುಟ್ಟ ಅಂತ. ಹಾಗಾಗಿ ಸಭಾಧ್ಯಕ್ಷರೇ ಇಷ್ಟು ಸ್ಪಷ್ಟೀಕರಣ ಹೇಳ್ತಾ, ಇದು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ, ಖರಾಬ್ ಅದೇ ಕಲ್ಲುಗುಟ್ಟ ಪಕ್ಕದಲ್ಲಿ ಖರಾಬ್ ಅಂತ ಬರ್ದಿದ್ದಾರೆ. ಬಟ್ ಸರ್, ಇಷ್ಟೂ ಲ್ಯಾಂಡು ನಾವು ಪರ್ಚೇಸ್ ಮಾಡಿರೋದು ಇನ್ಕ್ಲೂಡಿಂಗ್ ಖರಾಬು ಎಲ್ಲ ಸೇರಿ, ಆಗ್ಲೇ ಅದನ್ನೇ ನಾನು ಓದಿ ಹೇಳಿದ್ದು, 82 ಏಕರ್ಸ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದ್ರೆ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅನ್ಅಸೆಸ್ಡ್ ಲ್ಯಾಂಡ್. ಅದರಲ್ಲಿ ಕೆರೆ ಖರಾಬು ಎಲ್ಲ ಸೇರ್ಕೊಳ್ತದೆ. ಅದೂ ಮಹಾರಾಜರು ಸೇಲ್ ಡೀಡ್ ಮಾಡಿ ಕೊಟ್ಟಿರುವಂತಹದ್ದು ನಮಗೆ, ಇನ್ಕ್ಲೂಡಿಂಗ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಕೆರೆ ಇದೆಲ್ಲ ಕಲ್ಲುಗುಟ್ಟ ಸೇರ್ಕೊಂಡು ನಮಗೆ, ಅಂಡ್ ಊರುನು ನಾನ್ ಅಗ್ರಿಕಲ್ಚರ್ ಲ್ಯಾಂಡೇ, ಅದನ್ನು ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಸಭಾಧ್ಯಕ್ಷರೇ, ಇದು ನನ್ನ ಕಾಲಕ್ಕಂತೂ ಸಂಬಂಧನೇ ಇಲ್ಲ. 53ನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು, ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾನ್ತನ ಮಾಡ್ತಾ ಇದ್ದವರು, ನಮ್ಮ ತಂದೆಯವರು, ಅವರಾದ್ಮೇಲೆ ವಿಭಾಗ ಆಗಿ ನಮಗೆ ಬಂದಿರುವಂತಹದ್ದು. ಈಗ ನಮ್ಮ ಪೀರಿಯಡ್ ಅಲ್ಲಂತೂ ಏನೇನೂ ಆಗಿಲ್ಲ. ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು, ಕೊನೆಗೆ ನಾನು ಮನವಿ ಮಾಡುವಂತಹದ್ದು, ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನ ತಗೊಳ್ಳಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವ್ರು ಸಲಹೆ ಕೊಡ್ತಾರೆ, ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ. ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ, ನೀವು ತನಿಖೆಗೆ, ಮಾನ್ಯ ಅಧ್ಯಕ್ಷರೇ, ತನಿಖೆಗೆ ಇದನ್ನ ರೆಫರ್ ಮಾಡಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಸಭಾ ನಾಯಕರು, ವಿರೋಧ ಪಕ್ಷದ ನಾಯಕರು ಇಬ್ಬರದು ಸಲಹೆ ತಗೊಂಡು ಯಾರ ಕಡೆಯಿಂದ ಮಾಡಿಸ್ಬೇಕು ಅವ್ರಿಗೆ ರೆಫರ್ ಮಾಡಿ ಸಭಾಧ್ಯಕ್ಷರೇ. ಏನು ತೊಂದರೆ ಇಲ್ಲ, ನಾವು ಎಲ್ಲದಕ್ಕೂ ತಯಾರಿದ್ದೀವಿ. ಅದ್ರಲ್ಲಿ ಏನಾದ್ರೂ ನನ್ನ ಪೀರಿಯಡ್ ಅಲ್ಲಂತೂ ಈಗ 1 ಎಕರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಒಪ್ಕೊಂಡಾಗ ಆಗ್ತೈತೆ. ಇದು ನೀವು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅಯ್ಯೋ ಸರ್, ತಗೊಳ್ಳಿ ಬಿಡಿ ಸರ್. ಏನು ನೀವೇ ಸಭಾಧ್ಯಕ್ಷರೇ, ಆಗಿರೋದು ಒಂದೇ ಒಂದು ನಿಮಿಷ ನಮ್ಮ ಕೊಲೀಗ್ಸ್, ಇದೆಲ್ಲ ಆಗಿರೋದು 50 ವರ್ಷ ಹಿಂದೆ. ನನ್ನ ಅವಧಿಯಲ್ಲಿ, ಮಾನ್ಯ ನಾಯಕರು ಎಲ್ಲರೂ ಕೇಳಿಸ್ಕೊಳ್ಳಿ, ನನ್ನ ಅವಧಿಯಲ್ಲಿ ಒಂದು ಮಿಲಿಮೀಟರ್ ಗೆರೆನೂ ಕೂಡ ಇದರಲ್ಲಿ ಯಾರು ಏನೂ ಆಗಿಲ್ಲ. 1 ಮಿಲಿಮೀಟರ್ ಗೆರೆ ಅಷ್ಟು ನನ್ನ ಅವಧಿಯಲ್ಲಿ ಏನೂ ಆಗಿಲ್ಲ. ಸೊ ನನಗೆ ಯಾಕೆ ಮುಚ್ಚು ಮರೆ? ನಾನು ಯಾರಿಗೋ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಇದೆಲ್ಲ ನನ್ನ ಮೇಲೆ ಬಂದಿರೋದು ಅಷ್ಟೇ. ಅದನ್ನ ಗೊತ್ತಿರುವಂತ ವಿಷಯಗಳು ಇವೆಲ್ಲ. 1 ಮಿಲಿಮೀಟರ್ ಅಷ್ಟು ಕೂಡ ಗೆರೆ ಆ ಕಡೆ ಈ ಕಡೆ ಆಗಿಲ್ಲ. ಒಂದು ಅಕ್ಷರ ಅಲ್ಲ, ಒಂದು ಅಕ್ಷರದಲ್ಲಿ 1 ಮಿಲಿಮೀಟರ್. ಹಾಗಾಗಿ ನಾನು ಹೇಳಿದ್ದು ನಾನು ಯಾವುದೂ ಒಪ್ಕೊಳ್ತಾ ಇಲ್ಲ. ಆದ್ರೆ ತನಿಖೆ ಮಾಡ್ಲಿ, ತನಿಖೆಯಲ್ಲಿ ಏನ್ ಬಂದ್ರೆ ಅದಕ್ಕೆ ತಯಾರಿದ್ದೇವೆ. ನಾವು ನಮ್ಮ ನಾಯಕರದ್ದು, ವಿರೋಧ ಪಕ್ಷದ ನಾಯಕರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ತಾವು ಮಾಡಿಸ್ಲಿಕ್ಕೆ ಸೂಚನೆ ಕೊಡಬಹುದು ಸಭಾಧ್ಯಕ್ಷರೇ.
ಸುಧಾಕರ್ ಒಂದ್ ನಿಮಿಷ ಒಳ್ಳೆ ಡಿಸ್ಟ್ರಿಕ್ಟ್ ಆಮೇಲೆ ಮುಗಿಸ್ಬಿಡ್ಲಿ ಈಗ. ಮತ್ತೆ ತನಿಖೆ ಅಲ್ಲ ಸರ್, ತನಿಖೆ ಅಂದ್ರೆ ಯಾವ ಸ್ವರೂಪ ತನಿಖೆ ಅಂತ ಹೇಳಲ್ಲ. ಅಂತದ್ ವಿಷಯ ಎಲ್ಲ ಭೈರತಿ ಸುರಕ್ಷೆಗೆ ಸರಿಯಾಗಿ ಗೊತ್ತಿದೆ. ನಾನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಸುಧಾಕರ್ ಕಸಿನ್ ಕೃಷ್ಣ ಅವರು ಜವಾಬ್ದಾರಿ ಜೊತೆ ಚರ್ಚೆ ಮಾಡಿ, ಸಿಎಂ ಜೊತೆ ಚರ್ಚೆ ಮಾಡಿ ಅದನ್ನ ತನಿಖೆ ಸರಿಯಾಗಿ ಆಗೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲೆ. ಸ್ಪೀಕರ್ ಅವರು ಈ ಕಡೆ ತಿರುಗಿ ಸ್ವಲ್ಪ, ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ? ಅದನ್ನ ತನಿಖೆ ಸರಿಯಾದ ತನಿಖೆ ಆಗಿ ತಪ್ಪೆ ಯಾರ್ದಿದೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸೀನಿಯರ್ ಮೆಂಬರ್ ಇಟ್ಸ್ ಗಾನ್ ಟು ದ ರೆಕಾರ್ಡ್. ಸ್ಪೀಕರ್ ಸಮಕ್ಷ ಮೇಲೆ ಮತ್ತೆ ಜವಾಬ್ದಾರಿ ಅಂತ ಬೇಜವಾಬ್ದಾರಿ ವರ್ತನೆ ಮಾಡಕ್ಕಾಗುತ್ತೆ. ದಯವಿಟ್ಟು ತಾವು ರೆವಿನ್ಯೂ ಪಕ್ಷದ ನಾಯಕರಾಗಿರೋ ಅವರು ಸ್ಪೀಕರ್ ಮೇಲೆ ಅವರು ಜವಾಬ್ದಾರಿ ಕೊಟ್ಟಿರೋದು ಅವ್ರು ಹೇಳಿರೋದು ಸ್ಪೀಕರ್ ಅವರಿಗೆ ಮಾಡಿ ಅಂತ. ಈಗ ಅವರು ಈಗ ಕೃಷ್ಣ ಬೈರೇಗೌಡರು ಅಶೋಕ ಒಪ್ಪಿದಾರಲ್ಲ. ಸಭಾಧ್ಯಕ್ಷರೇ, ಅವ್ರದ್ದು 280 ಎಕರೆ 300 ಎಕರೆ ಇದೆ ಸಭಾಧ್ಯಕ್ಷ. ಅಲ್ಲಿ ಎಲ್ಲಿ